ಈಗ ಚಾಮರಾಜೇಂದ್ರ ಝೂಗೆ ಹೋಗ್ತಾ ಇದೀವಿ. ರಾಜರು ಮಾತ್ರ ಅವರು ಓಡಾಡಕ್ಕೆ ಅಂತ ಇಟ್ಕೊಂಡಿದ್ದಂತ ಝೂ ಬರೀ 10 ಎಕರೆಲ್ಲಿ ಇದ್ದಿದ್ದು ಈಗ 157 ಎಕರೆಲಿದೆ. ಝೂ ಅಲ್ಲಿ ಹೋಗೋಣ ಬನ್ನಿ. ಈಗ ಝೂಗೆ ಹೋಗ್ಲಿ. ಇದು ಮೊದಲನೇ ಅಡಲ್ಟ್ ಟಿಕೆಟ್. ನಾನು 12 ಅಂತ ಹೋಗಿ ಹಾಫ್ ಟಿಕೆಟ್ ಇಸ್ಕೊಂಡ್ಬಂದಿದ್ದೆ ಒಂದ. ಈಗ ಮತ್ತೋಗಿ ಇನ್ನೊಂದು ಫುಲ್ ಟಿಕೆಟ್ ತಗೊಂಡ್ಬಂದೆ. ಇವ್ರಿಗೆ ಫುಲ್ ಖುಷಿ. ಈಗ ನಾನು ದೊಡ್ಡವನಾಗ್ಬಿಟ್ಟೆ ಅಂತ ಅಡಲ್ಟು. ಹತ್ರದಿಂದ ನಾವು ನೋಡೋಕೆ ಸಾಧ್ಯ ಇದೆಯಾ ನೋಡಿ. ನಮ್ಮ ಸಿಮೆಂಟಲ್ಲಿ ಮಾಡ್ದಂಗಿದೆ ಏನು ಒಳ್ಳೆ. ನಾನು ಎಲ್ಲಿ ಅಂತ ಹುಡುಕ್ತಾ ಇದೀನಿ. ಇಲ್ಲಿ ಬಂದು ಇಲ್ಲ ಐತೆ ನೋಡಿ. ಇಲ್ಲಿ ಮರ ಚಕ್ಕೆ ಬಿದ್ದಂಗೆ ಇದೆ. ಓ ಏನು ಸಿಕ್ಕಾಪಟ್ಟೆ ಜನ. ಮಾತ್ರ ಮೈಸೂರು ಏನು ಅನಿಸ್ತು ನಿಮಗೆ ಟ್ರಾವೆಲ್ ಮಾಡುವಾಗ? ತುಂಬಾ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಅಷ್ಟೇನಾ? ತುಂಬಾ ಕ್ಲೀನ್ ಇತ್ತು. ಸಿಂಗಾಪುರ್ ಅಂತಾರೆ ಇಂಡಿಯಾದಲ್ಲಿ ಮೈಸೂರನ್ನ. ಒನ್ ಆಫ್ ಮೈ ಫೇವ್ರೇಟ್ ಸಿಟಿ ಇದು. ಇಲ್ಲಿಗೆ ಪ್ರಾಣಿಗಳಿಗೆ ತೊಂದರೆ ಕೊಡಬಾರ್ದು, ಕಿರ್ಚಬಾರ್ದು ಅಂತ ಹೇಳಿದ್ದಾರೆ. ಸುಮಿತು, ಮೊದಲು ನೀನೇ ಆ ಕೆಲಸ ಮಾಡೋದು. ಸರಿ ಆಯ್ತು, ಎಂಟ್ರಿ ಆದ್ವಿ. ಈಗೇನೋ ಮೃಗಾಲಯಕ್ಕೆ. ಇದ್ರಲ್ಲಿ ಯಾವ ಪ್ರಾಣಿ ಇಷ್ಟ ನಿನಗೆ? ಹಾಂ, ಕ್ರೊಕೊಡೈಲ್ ಹೆಂಗಿದೆ ಗೊತ್ತಾ? ಕ್ರೊಕೊಡೈಲ್ ಅಪ್ಪ ತುಂಬ ಚೆನ್ನಾಗಿದೆಯಾ? ತುಂಬಾ ಸಕ್ಕತ್ತಾಗಿದೆ. ನಿಮ್ಗೆ ಯಾವ ಪ್ರಾಣಿ ಇಷ್ಟ? ಜಿರಾಫ್. ಜಿರಾಫ್ ಇದೆ ಇಲ್ಲ. ಕರೆಕ್ಟು. ಓ, ಟಿಕೆಟ್ ಇಲ್ಲಿ ತಗೊಳ್ಳೋದ? ನಾನು ಅದೇ ಟಿಕೆಟ್ ಏನು ಕೇಳಲೇ ಇಲ್ವಲ್ಲ ಅನ್ಕೊಂಡೆ. ದೊಡ್ಡವನಾಗೋಗವನೇ ಇವನು. ದೊಡ್ಡವನಾದೆ ಅಂತ ಖುಷಿ ಆಗವನೇ. ನಾನು 2 ಕಿಡ್ ಅಂತ ಒಂದು ಟಿಕೆಟ್ ತಗೊಂಡಿದ್ದೆ. ಆಮೇಲೆ ಅಲ್ಲಿ 13 ವರ್ಷದ ಮೇಲಂತೆ. ಅದನ್ನ ನೋಡಿರಲಿಲ್ಲ. ನಾನು ಕಿಡ್ ಅಂತಲೇ ತಗೊಂಡಿದ್ದೆ. ಈಗ 13 ಎಷ್ಟೋ ವರ್ಷ ಅಂತ ಕೇಳಿದ್ರೆ ಇವ್ನು ಬಂದು ಡೇಟ್ ಆಫ್ ಬರ್ತ್ ಎಲ್ಲ 13 ಅಂತ ಕರೆಕ್ಟಾಗಿ ಹೇಳ್ದೆ. ಆಗಿದೆಯಲ್ಲ ಸರ್? ನಾನು 7th ಅದ. ಅದಕ್ಕೆ ನಾನೀಗ 8th ಆಗಬೇಕು. ಬಟ್ ನಾನು 7th ಅಂದೆ. ಬಟ್ ಮರ್ತೋಗ್ಬಿಟ್ಟೆ ಹೇಳಕ್ಕೆ. ಹಾಂ, ಡೇಟ್ ಆಫ್ ಬರ್ತ್ ಕೇಳಿದ್ಕೆ 2013 ಅದು ಇದು ಅಂದ. ನಾನು 12 ಅಂತ ಹೋಗಿ ಹಾಫ್ ಟಿಕೆಟ್ ಇಸ್ಕೊಂಡ್ಬಂದಿದ್ದೆ ಒಂದ. ಈಗ ಮತ್ತೋಗಿ ಇನ್ನೊಂದು ಫುಲ್ ಟಿಕೆಟ್ ತಗೊಂಡ್ಬಂದೆ. ಇವ್ರಿಗೆ ಫುಲ್ ಖುಷಿ. ಈಗ ನಾನು ದೊಡ್ಡವನಾಗ್ಬಿಟ್ಟೆ ಅಂತ. ಕಂಗ್ರ್ಯಾಚುಲೇಷನ್ಸ್ ಕಣ ದೊಡ್ಡನಾಗಿದ್ಕೆ. ಅಡಲ್ಟು ಟಿಕೆಟ್ ತಗೊಂಡಿದ್ದೀನಿ ನಾನೇ. ಇವ್ನಿಗೆ ಅಡಲ್ಟ್ ಅಂತ ಘೋಷಣೆ ನನ್ನ ಕಡೆಯಿಂದ ಆಗಿದೆ. ಇನ್ನು ಫುಲ್ ಎಂಜಾಯ್ ಮಾಡಕ್ ಬಿಡ್ತಾನೆ ಲೈಫ್ನ. ಹೋಗ್ಲಿ. ಇದು ಮೊದಲನೇ ಅಡಲ್ಟ್ ಟಿಕೆಟು. ಎಂಜಾಯ್ ಮಾಡು, ಖುಷಿಯಾಗಿ ಎಂಜಾಯ್ ಮಾಡು. ಸರಿ, ಇರೋದು 3 ಗಂಟೆ. ನಮ್ಗೆ 6:15 ಕ್ಲೋಸ್ ಆಗುತ್ತಂತ. ಈಗ ಆಗ ಹೋಗ್ಲಿ, ಒಂದು 2 ಹೇಳಿ ನೋಡೋಣ. ನಿಮ್ಗೆ ಏನು ಗೊತ್ತು ಮೃಗಾಲಯದ ಬಗ್ಗೆ? ಮೃಗ ಅಷ್ಟೇ. ಇದು ಒನ್ ಆಫ್ ದ ಓಲ್ಡೆಸ್ಟ್ ಝೂ. ಇದು 1897ನೇ ಇಸ್ವಿಲಿ ನಿರ್ಮಾಣ ಆಗಿರೋದು. 10ನೇ ಚಾಮರಾಜೇಂದ್ರ ಒಡೆಯರು ಇದು ಝೂನ ರೆಡಿ ಮಾಡಿದ್ದು. ಇದು 10 ಎಕರೆಲಿ ಇತ್ತು ಫಸ್ಟು. ಅದು ಬರೀ ರಾಜವಂಶಕ್ಕೆ ಅಂತ, ಬರೀ ವಂಶದವ್ರಿಗೆ ನೋಡ್ಕೊಳ್ಳೋಕ್ಕೆ, ಪ್ರಾಣಿಗಳು ನೋಡ್ಕೊಂಡು ಎಂಜಾಯ್ ಮಾಡೋಕ್ಕೆ ಅಂತ ಇಟ್ಕೊಂಡಿದ್ರಂತೆ. ರಾಜರು ಬೇರೆ ಅವಾಗ ಫಾರಿನ್ಗೆಲ್ಲ ಹೋದಾಗ ಒಂದೊಂದು ಪ್ರಾಣಿಗಳು ಇಟ್ಕೊಂಡ್ಬಂದು ಕೂಡಾಕೊಂಡು ಇಲ್ಲಿ ಝೂನ ರೆಡಿ ಮಾಡ್ಕೊಂಡಿರೋದು. ಇದನ್ನ 1920ನೇ ಇಸ್ವಿಲಿ ಚಾಮರಾಜೇಂದ್ರ ಒಡೆಯರು ಇದನ್ನು ಸಾರ್ವಜನಿಕರಿಗೆ ಅಂತ ಓಪನ್ ಮಾಡಿದರು. ಹಂಗಾಗಿ ಈಗ ಎಲ್ಲರೂ ಸಾರ್ವಜನಿಕರಲ್ಲಿ ಬರ್ತಾ ಇದೀವಿ ನೋಡೋಕ್ಕೆ. ರಾಜರೆಲ್ಲ ಎಲ್ಲಿ ಫಾರಿನಿಂದ ಇಟ್ಕೊಂಬಂತಿದ್ರು ಕಣವ ಅನಿಮಲ್ಸ್ನ. ಇದನ್ನ ಆಗ ಬರೀ 10 ಎಕರೆ ಇದ್ದಿದ್ದು. ಈ 157 ಎಕರೆ. ಹ್ಞೂ, ಅಂದರೆ ಪ್ರಾಣಿಗಳದೇ ಒಂದಿಷ್ಟು ಭಾಗ ಇದ್ರೆ ಇನ್ನೂ ಎಕ್ಸ್ಟ್ರಾ ಇರ್ತವೆ. ಏನೇನೋ 157 ಎಕರೆ ಇದೆ. ಅಯ್ಯೋ ನೋಡಿ ಮಗಳೇ, ಕಾಲಲ್ಲಿ ಒದಿತಿರೋದು ನೋಡಿ. ತಲೆಗೆ ಎಷ್ಟೊಂದಿದ್ದಾವೆ ಅಲ್ಲ. ಇವನ್ನೆಲ್ಲ ನೋಡಿದ್ರೆ ನಾವು ಬಂದು ಎಂಜಾಯ್ ಮಾಡ್ತೀವಿ, ಖುಷಿ ಪಡ್ತೀವಿ. ಆದರೆ ಅವ್ರ ಲೈಫು ಅದಷ್ಟೇ ಪ್ರಪಂಚ. ಅವಕ್ಕೆ ಕೂಡಾಕಿದ್ವಿ. ದೊಡ್ಡದಿದೆ ಭೂಮಿ. ಎಲ್ಲ ಕಡೆ ಹಾರಾಡ್ಬೇಕು ಅವು. ಸಾರಸ್ ಕ್ರೇನ್ ಕೊಕ್ಕರೆ ನೋಡೋ ಇಲ್ಲಿ. ಅಯ್ಯೋ, ನಿನ್ನ ಸೊಂಟದವರೆಗೂ ಬರುತ್ತಲ್ಲ ಇದು. ಕೂತ್ಕೊಂಡ್ರೆ ಅದ್ರ ಕೆಳಗೆ ತಲೆ ತೂತ ಮಾಡುತ್ತೆ. ಬಕ ಪಕ್ಷಿ. ಏನು ಬಕ ಪಕ್ಷಿ ಹಾಡ್ದಂಗೆ ಹಾಡ್ತಿಯಲ್ಲೋ ಅಂತ ಹೇಳ್ತಾರಲ್ಲ ಸುಮಿತು. ಇದೇ ಅದು ಬಕ ಪಕ್ಷಿ. ಏನು ಕೊಟ್ಟರು ತಿನ್ನುತ್ತೆ ಅಂತ. ಮಾಂಸ ಅದು ಇದು ಏನು ಕೊಟ್ಟರು ಬಿಡಲ್ಲ, ಎಲ್ಲ ತಿನ್ನಕ. ಆ ಮುಖ ನೋಡಿದ್ರೆ ಗೊತ್ತಾಗಲ್ಲ. ನೀವು ಒಳಗಡೆ ನಮ್ಮನ್ನು ತಿನ್ನುತ್ತದು. ಕಿವಿ ತೂತ್ ಬೀಳಂಗೆ ಕಿರಿಸ್ತಾವೆ. ನಾನು ಆಗ ಜಯಚಾಮರಾಜೇಂದ್ರ ಒಡೆಯರು ಅಂತಂದೆ. ನಾಲ್ವಡಿ ಕೃಷ್ಣರಾಜ ಒಡೆಯರು 1920ನೇ ಇಸ್ವಿಲಿ ಎಲ್ಲರಿಗೂ ಸಾರ್ವಜನಿಕರಿಗೆ ಘೋಷಣೆ ಮಾಡಿಬಿಟ್ರು ಇದನ್ನ. ನಮಗೆ ಈಗ ಸರ್ಕಾರ ವಹಿಸ್ಕೊಂಡು ನಮಗೆ ಇದು ಮಾಡ್ತಾರೆ ಅಷ್ಟೇ. ಈಗ ನಿಮಗೆ ಪ್ರಶ್ನೆ, 10 ರೂಪಾಯಿ ವಿನ್ನಾಗ ಒಂದು ಗೇಮ್. ಈಗ ಇದನ್ನು ಯಾರು ಎಷ್ಟನೇ ಇಸ್ವಿಲಿ ರೆಡಿ ಇದು ಆಗಿದ್ದು ಹೇಳಿ? ಹಾಂ, 91. ಹಾಂ, ಇಬ್ಬರು ಒಂದೇ ಹೇಳಿದ್ರಿ. ತುಂಬ ಅಂದರೆ ತುಂಬ ಹತ್ರದಲ್ಲಿ ಇದ್ದೀರಾ. ಇವನು ಮೊದಲು ಹೇಳಿದಾಗ ತುಂಬ ಹತ್ರದಲ್ಲಿದೆ. 1891 ಹೇಳಿದ್ದ. 1892 ಆಗಿರೋದು ಇದು. ನಾನು ಚಿರತೆನೇ ನೋಡಿಲ್ಲ. ಯಾವ ಕಾಲದಲ್ಲಿ ಆಗಿತ್ತು ಚಿರತೆ ನೋಡಿ. ಹೆಂಗೈತು ಚಿರತೆ ಇದು. ಇಲ್ಲಿಗೆ ಬರ್ತಾ ಇದ್ದ ನಮ್ಮ ಹತ್ರಕ್ಕೆ ಮಗಳು. ಇಷ್ಟು ಹತ್ರದಿಂದ ನಾವು ನೋಡೋಕೆ ಸಾಧ್ಯ ಇದೆಯಾ ನೋಡಿ ನಮ್ಮ ಹತ್ರ. ಈಗ ನೋಡಿ, ಸಂಜೆ ಬಂದಿದ್ದಕ್ಕೆ ಎಲ್ಲ ಬಿಸಿಲ ಮಲಗಿದ್ದ ಬಂದು ವಾಕ್ ಮಾಡ್ತಾ ಇದ್ದಾವೆ. ಈಗ ಇವೆಲ್ಲ ಸಖತ್ ಡೇಂಜರ್ ಮಗಳೇ. ಪಾರಿನಲ್ಲಿ ಸಿಕ್ಕು ಇದ್ರಲ್ಲಿ. ಹೆಂಗೈತ ಸುಮಿತು ಮಗಳು? ಸಿಕ್ಕಾಪಟ್ಟೆ ದೊಡ್ಡದುಕೊಂಡ್ರೆ ಇದು. ಅದು ವೈಟ್, ತುಂಬಾ ವೈಟ್ ಇದೆ ಇದು. ನೋಡಿ, ಅದು ಈಗ ಇಲ್ಲಿ ಬಂದೈತೆ. ಈಗ ಹತ್ರ ಬಂತದು. ಈಗ ಇನ್ನೂ ಹತ್ರ ಬಂತದು.
ಅದು ಹೋಯ್ತಾಳೆ ಅದು ಸಕ್ಕರೆ ಅಂದ್ರೆ ಅದಂತೂ ಇಲ್ಲಿ ನೋಡಿ ಲಯನ್ ನೋಡಿ ಬನ್ನಿ, ಲಯನ್ ಕಾಣಿಸ್ತಾ? ಹಾಂ ನೋಡಿ ಬನ್ನಿ ಲಯನಲ್ಲಿ. ಅದು ನೋಡಿ ಸಿಂಹಾದ್ರಿಯ ಸಿಂಹ ಊಟ ಕೊಟ್ಟಿದ್ದಾರೆ ಅಂತ ಅದಂಗೆ ಆಡ್ತಿರೋದು. ಏನ್ ಮಗಳೇ ಇದು? ಜಿಂಕೆ ಅಲ್ವಾ? ಮಮ್ಮಿ ಮಗಳೇ ನಾವು ಹೋಗಿದ್ವಿ ಎಲಿಫೆಂಟ್ ಕ್ಯಾಂಪ್, ಅದೇ ಅಲ್ಲಿ ದೊಡ್ಡದಾಗಿತ್ತು ಎಲಿಫೆಂಟ್ ಅಲ್ವಾ? ಆಫ್ರಿಕಾ ಇರ್ತದೆ, ಆಫ್ರಿಕನ್ನು ಇವು ಸಣ್ಣ ಆನೆಗಳು ಮಗಳೇ, ಅದು ಬಿಡಿ ಅವೆಲ್ಲ ದೊಡ್ಡ ಆನೆಗಳು ಅಲ್ಲಿದ್ದವು. ರೆಡಿ ಅದನ್ನ ಆನೆ ಅನ್ಕೊಂಡು ಎದುರಿಸ್ತದೆ ಅದು. ಮಗಳೇ ಇದು ಯಾವುದೋ ಬೇರೆ ದೇಶದ ಆನೆ ಮಗಳೇ ಇದು. ಅಯ್ಯೋ ಸಕ್ಕತ್ತಾಗೈತೆ. ರಿಚಿ 94 ಇದು ಬರ್ತಾಗಿರೋದು ಇದ್ರದ್ದು. ಪ್ರಾಣಿ ದತ್ತು ಸ್ವೀಕಾರ ಅಂತ. ಮಗಳು ಬಿದ್ದಿದ್ದೀರ ಮಗಳೇ, ನಾನೆಲ್ಲಿ ಬೀಳಿಸ್ತೀವ ಮಗಳು, ಸುಮೀರಿ ಮಗಳು. ಇಲ್ಲಿ ಪ್ರಾಣಿಗಳ ದತ್ತು ತಗೊಳ್ಳೋ ಅಂತ ಒಂದು ಸ್ಕೀಮ್ ಇದೆ ಇಲ್ಲಿ. ದರ್ಶನ್ ಅವರು ಇಲ್ಲಿ ದತ್ತು ತಗೊಂಡಿದ್ದಾರೆ ಅನ್ಸುತ್ತೆ ಒಂದು. ಅದೇ ಹೊಸ ಕಾನ್ಸೆಪ್ಟ್ ಅದು ಆ್ಯಕ್ಚುಲಿ ಇಲ್ಲಿಂದನೇ ಶುರುವಾಗಿರೋದು. ಹೇಂಡಾಮೃಗ ಏನು ದೇವ್ರ ತಾನೇ, ಅದು ಏನು ಸೃಷ್ಟಿ ಇದು ನೋಡಿ, ಇದು ಹೆಂಗೆ ಶೈನಿಂಗ್ ಹೊಡಿತಾ ಇದೆ ಅದು ಏನು ಸೃಷ್ಟಿನಪ್ಪ ಅದು. ದೇವ್ರು ಯಾಕೆ ಏನಾದ್ರು ರೀಸನ್ ಇರಬೇಕಲ್ವ ಇದು ಈ ಥರ ಸೃಷ್ಟಿ ಆಗೋಕ್ಕೆ. ಬಾಡಿ ಚಕ್ಕೆ ಫುಲ್ ಶೈನಿಂಗ್ ಹೊಡಿತಾ ಇದೆ. ಒಳ್ಳೆ ಸಿಮೆಂಟಲ್ಲಿ ಮಾಡ್ದಂಗಿದೆ. ಏನು ಕ್ರೀಚರ್ ಅನ್ಸೋದೇ ಇಲ್ಲ, ಏನೋ ಮಾಡಲ್ಲ ಅನ್ಸುತ್ತೆ. ಒಳ್ಳೆ ನಾನು ಎಲ್ಲಿ ಅಂತ ಹುಡುಕ್ತಾ ಇದ್ದೀನಿ, ಇಲ್ಲಿ ಬಂದು ಇಲ್ಲ ಐತೆ ನೋಡಿ, ಇಲ್ಲಿ ಮರ ಚಕ್ಕೆ ಬಿದ್ದಂಗೆ ಇದೆ. ಏನು ಒಂಚೂರು ಅಲ್ಲಾಡೋದ್ವಲ್ಲ. ಹೌದಾ ಜಿರಾಫಾ? ವಾಸನೆ ಇದೇ ವಾಸನೆ ಅನ್ಸುತ್ತೆ. ಸರಿಯಾಗಿದೆ ನೋಡೋದು. ಫೇವ್ರೇಟ್ ಇದೆ. ಆಡೋದು ನೋಡಿಲ್ಲ ಅವು ಹೆಂಗೆ. ಅಯ್ಯೋ ಅವ್ ನೋಡ ಬಾಯಿ ಬಿಟ್ರೆ ಒಂದು ಒಳ್ಳೆ ಚೀಲ ಇದ್ದಂಗೆ ಇರುತ್ತದ ಬಾಯಿ. ಎಲ್ಲ ಕಾಣಿಸ್ತು, ಜಿರಾಫ್ ಅಂತ ಕಾಣಲಿಲ್ಲಪ್ಪ. ನಾನು ಚಿಕ್ಕದಲ್ಲಿ ಬಂದಾಗ ಜಿರಾಫ್ ಒಳ್ಳೆ ಮರದ ಎತ್ತಕ್ಕಿದ್ದು ಕತ್ತು. ಇದರ ಮರಿಗಳಿವು. ಫೈನಲಿ ನನ್ನ ಮಗಳು ಫೇವ್ರೇಟ್ ಪಾರ್ಟಿ ಕರ್ಕೊಂಡು ಬನ್ನಿ ಮಗಳೇ. ಬಂತ ಹತ್ರಕ್ಕೇನೆ ಹೆಸರು ಕರಿತಾವನ. ಏನೇನೆ ಲಕ್ಷ್ಮಿ ಎಲ್ಲ ಇದೆ ಅಲ್ಲಿ. ಇಟ್ಟವ್ರಾ? ಓಹೋ, ಖುಷಿ, ಲಕ್ಷ್ಮಿ, ಲಿಖಿತಾ, ಭರತ್, ಸೃಷ್ಟಿ. ನನಗೆ ಎನರ್ಜಿ ಅಂತೂ ಫುಲ್ಲು ಲಾಸ್ಟ್ ಆಗಿ ಬ್ಯಾಕ್ ಪೇನ್ ಎಲ್ಲ ಬಂದೋಯ್ತು. ಹೋಗಿ ಹೋಟೆಲ್ ಬೇರೆ ಹುಡುಕ್ಬೇಕು. ಹುಡುಕಾಗಿದೆ, ಬುಕ್ ಆಗಿ ಹೋಗು, ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕು. ಐ ಆಮ್ ಸೋ ಟೈರ್ಡ್. ಯು ಆರ್ ನಾಟ್ ಟೈರ್ಡ್. ಈಗ ಪಕ್ಕದಲ್ಲಿ ಹೋಗುವಾಗ ಫಿಶ್ ಅಕ್ವೇರಿಯಂ ಇದೆ, ಬನ್ನಿ ನೋಡೋಣ ಅಂದ್ಬಿಟ್ಟು ನನ್ನ ಮಗಳು ಕರೆದಿತ್ತು. ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮೀನು ಮಾತ್ರ ಕಲರ್ಫುಲ್ ಆಗಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಓಹೋ, ಏನಿದು? ಇದು ಡೈನೋಸರು. ಫಿಶ್ ಡೈನೋಸರ್ ಅಲ್ಲ, ಅದೇ ಎಲ್ಲಿಗಲ್ ಅವ್ರು ಮಾಡಿರೋದು. ಹತ್ತಕ್ಕೆ ಮಾಡಿರೋದೇ ಇದಾ? ಹತ್ತಕ್ಕೆ ಕಂಡ್ರೆ ಮಾಡಿರೋದು. ಹೌದು. ಎಲ್ಲಿ ಮೆಟ್ಲಿಲ್ಲ. ಇದೆ ಹತ್ತಕ್ಕೆ ಹೆಲ್ಪ್ ಮಾಡಿ ರೆಡಿ. ಹತ್ತಿಸ್ಬೇಕಾ ನಾವು? ಇದು ಇದಿರೋದು ಯಾಕೆ? ಇದು ಮುರಿದೋಗುತ್ತೆ. ಇದು ಮುರಿದೋಗುತ್ತೆ. ಇದು ಮೂಳೆ ಎತ್ತಕ್ಕಾಗುತ್ತೆ ಮಗಳೇ. ನಿನ್ನ ಹೆಂಗೆತ್ತನೋ ತಡಿ. ಹತ್ತಿ ಮಗಳೇ, ಹತ್ತಿ. ಊರಿ ಹತ್ತಿ. ಅಯ್ಯೋ ದೇವ್ರೆ, ಮಕ್ಕಳು ದಪ್ಪ ಆಗ್ಬಿಟ್ಟ, ಎತ್ತಕ್ ಆಗ್ತಾ ಇಲ್ಲ. ಏನಾಯ್ತು? ಪ್ಲಾಸ್ಟಿಕ್ ಮುರ್ಗಿರ್ದು ಹೋದತ್ ಮಗಳೇ. ಹೋಗಿ ಏನಾಗಲ್ಲ, ಹತ್ತೋಗಿ ಮೇಲೂರ್ಗೆ ಹತ್ತೋಗಿ ಅಲ್ಲಿಗೆ. ಫೋಟೋ ತೆಗೀರಿ. ಪಟ್ಟ ಹಂಗೆ ತೆಗಿತಾ ಇದೀವಿ ಅದರಲ್ಲೇ. ಕುಲಕರ್ಣಿ ಬನ್ನಿ ಇಳಿದು ಬನ್ನಿ, ಒಳಗಡೆ ನೋಡೋಣ. ಜಂಪ್ ಮಾಡಕ್ ಭಯನಾ? ಹೆಲ್ಪ್ ಮಾಡಿ. ಬೇಡ ಸಮೃದ್ಧಿ ಚೆನ್ನಾಗಿ ಮಾಡವ್ರೆ. ಲೈಟಿಂಗ್ ಹಾಕ್ಬಿಟ್ಟು ಚೆನ್ನಾಗಿ ಮಾಡ್ಬಿಟ್ಟವ್ರೆ. ಗ್ಲಾಸು ಮುಟ್ಟಿದ್ರೆ ಇಲ್ಲೇ ಐತೆ, ನನಗೆ ರಿಫ್ಲೆಕ್ಷನಲ್ಲಿ ಇಲ್ಲೇ ಇದೆ ನಂಗೆ ಕಾಣಿಸ್ತದೆ. ಮುಟ್ರು ಅದು ನೋಡಿ ಇಲ್ಲೇ ಇದೆ.
ಆ್ಯಕ್ಚುಲಿ ಅಷ್ಟೊಂದು ನಾವು ಏನು ಅಮೌಂಟ್ ತಗೊಂತಾರೆ ಅಷ್ಟಕ್ಕೆ ವರ್ತಿಲ್ಲ. ಸುಮ್ಮನೆ ಒಂದಿಷ್ಟು ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದಾರೆ ಅನ್ನೋದ್ಬಿಟ್ರೆ ಒಳಗಡೆ ಹೋದ್ರೆ ಒಂದು 2 ಟನಲ್ ಸಿಗುತ್ತೆ ಅಷ್ಟೇ. ಹಿಂಗೆ ಹೋಗ 10 ನಿಮಿಷನೂ ಆಗಲ್ಲ. ನೋಡೋರು ಇಷ್ಟು ನೋಡಲೇಬೇಕು ಅಂತ ಅನ್ಸಿದ್ರೆ ಬಂದು ನೋಡ್ಬೋದು. ಇಡೀ ಬಿಲ್ಡಿಂಗಿಗೆ ನಮ್ಮದೇ ಒಂದೇ ಕಾರ್ ಪಾರ್ಕಿಂಗ್ ಇರೋದು. ಯಾಕೆಂದರೆ ನಮ್ಮ ಇನ್ಕ್ರೆಡಿಬಲ್ ಟ್ರಿಪ್ಸ್ ಏನು ನಮ್ಮ ಟ್ರಾವೆಲ್ ಕಂಪ್ನಿ ಇದೆ ಅದರಲ್ಲಿ ಹೊಸ ಬಿಲ್ಡಿಂಗು. ಈ ಬಿಲ್ಡಿಂಗಲ್ಲಿ ನಾವೇ ಹೋಗಿ ಫಸ್ಟ್ ಉಳಿತಾ ಇದ್ದೀವಿ. ಈಗ ಬನ್ನಿ, ನಾವೀಗ ಉಳಿತಾ ಇರೋದು ಗ್ರ್ಯಾಂಡ್ ಸೆಂಟ್ರಲ್ ಹೋಟ್ಲಲ್ಲಿ. ಜಸ್ಟ್ ಮೊನ್ನೆ ಇನ್ನೂ ಓಪನ್ ಆಗಿದೆ, ನಮ್ಮದೇ ಪಾದಾರ್ಪಣೆ ಹೊಸದು. ಬನ್ನಿ ಒಳಗೆ ಹೋಗೋಣ. ಇನ್ನೂ ಇದೇ ಓಪನ್ ಆಗಿಲ್ಲ, ಪೇಂಟಿಂಗ್ ಸ್ಮೆಲ್ ಹಂಗೆ ಇದೆ. ಇನ್ನು ಸೀಲ್ ಗೀಲು ಹಾಕಿರೋ ಲ್ಯಾಮಿನೇಷನ್ ಕವರ್ ಸಮೇತ ಓಪನ್ ಇದೆ. ಇದೇ ಎಂಟ್ರೆನ್ಸು. ಜಸ್ಟ್ ಒಂದು ದಿನ ಆಗಿದೆ, ಮೊನ್ನೆ ಅಂತೂ ಓಪನಿಂಗ್ ಆಗಿರೋದು ಮೊನ್ನೆ. ಹೇಗಿದೆ, ಇಷ್ಟ ಆಯ್ತಾ ಮಗಳೇ ರೂಮು? ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ರೂಮು. ಮೊದಲನೇ ಕಸ್ಟಮರೇ ನಾವು ಈ ಹೋಟೆಲ್ಗೆ. ಎಷ್ಟು ದೊಡ್ಡ ಹೋಟೆಲ್, ಎಷ್ಟು ಗ್ರ್ಯಾಂಡಾಗಿ ಸಖತ್ತಾಗಿ ಮಾಡಿದ್ದಾರೆ. ಇನ್ಕ್ರೆಡಿಬಲ್ ಟ್ರಿಪ್ಸಲ್ಲಿ ನೀವೇನಾದ್ರು ಟ್ರಾವೆಲ್ ಮಾಡಿದ್ರೆ ನಿಮಗೆ ಇದೇ ಹೋಟ್ಲು ಸಿಗುತ್ತೆ. ಇದೇ ಥರನೇ ಇನ್ನೂ ಚೆನ್ನಾಗಿರೋದು ಬೇಕು ಅಂದರೆ ನಿಮಗೆ 2 ಸ್ಟಾರಿಂದ ಹಿಡಿದು 4 ಸ್ಟಾರಿಂದ ಹಿಡಿದು 5 ಸ್ಟಾರ್ ಕೆಟಗರಿವರೆಗೂ ನಿಮಗೆ ಸಿಗುತ್ತೆ. ಆಮೇಲೆ ನಾವು ಹೇಳ್ದಂಗೆ ನೀವು ಯಾವುದೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ರು ಡೋರ್ ಟು ಡೋರ್ ಸ್ಟೆಪ್, ಅಂದರೆ ನಿಮ್ಮ ಮನೆಯಿಂದ ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ನಿಮ್ಮ ಮನೆಗೆ ತಂದು ಬಿಡೋವರೆಗೂ ಎಲ್ಲ ಫೆಸಿಲಿಟಿನೂ ನಮ್ಮ ಇನ್ಕ್ರೆಡಿಬಲ್ ಟ್ರಿಪ್ಸ್ ಕಡೆಯಿಂದನೇ ನಿಮಗೆ ಪ್ರತಿಯೊಂದು ವ್ಯವಸ್ಥೆ ಆಗುತ್ತೆ. ಅಂದರೆ 5 ಜನ ಇರ್ಬೋದು, 50 ಜನ ಇರ್ಬೋದು. 5 ಜನ ಆದರೆ ಕಾರ್ ವ್ಯವಸ್ಥೆ, 50 ಜನ ಇದ್ದರೆ ಬಸ್ ವ್ಯವಸ್ಥೆ. ಆ ರೇಂಜಲ್ಲಿ ಅದ್ರ ಮಧ್ಯದಲ್ಲಿ ಎಷ್ಟೇ ಜನ ಇದ್ದರೂ ಕೂಡ ನಿಮಗೆ ಫೆಸಿಲಿಟಿ ಸಿಗುತ್ತೆ. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಯಾವುದೇ ಜಾಗ ಆಗಿರಲಿ, ನಾವು ಇವಾಗ ಟ್ರಾವೆಲ್ ಮಾಡ್ತಿರೋ ಸುಮ್ಮನೆ ಮಗಳ ಜೊತೆ, ಆ ಥರದ ಯಾವುದೇ ಜಾಗ ಆಗಿರಲಿ, ನೀವು ಫಾರಿನ್ ಟ್ರಿಪ್ ಮಾಡಬೇಕು ಅಂದರೂ ಆಯಿತು, ಇಂಡಿಯಾದಲ್ಲಿ ಯಾವುದೇ ಔಟ್ ಆಫ್ ಸ್ಟೇಟ್ ಆಗಿರ್ಬೋದು, ಕರ್ನಾಟಕದಲ್ಲೇ ಯಾವುದೇ ಪ್ಯಾಕೇಜ್ ಬೇಕು ಅಂದರೆ ನಾವೇ ಕಸ್ಟಮೈಸ್ಡ್ ಮಾಡಿ ಒಳ್ಳೆ ಐಟಿನರಿ ಪ್ರಿಪೇರ್ ಮಾಡಿ ನಿಮಗೆ ಕಳಿಸ್ಕೊಡ್ತೀವಿ. ನೀವು ಜಸ್ಟ್ ನಮಗೆ ಕಾಲ್ ಮಾಡಿ ಕೇಳ್ಕೊಂಡ್ರೆ ಆಯ್ತು ಅಷ್ಟೇ. ನಿಮಗೆ ಪ್ರತಿಯೊಂದು ನಿಮಗೆ ಡೀಟೇಲ್ಸ್ ನಾವೇ ಕಳಿಸ್ತೀವಿ. ಓಕೆ ಬನ್ನಿ.